ನಿಮ್ಮವರೇ ಹೇಳ್ತಾರೆ, ಶಿವಕುಮಾರ್ ಸಾಹೇಬ್ರೆ ಯಾಕಪ್ಪ ಹಿಂಗೆ ಮಾಡ್ತಾರೆ ನಿಮ್ಮ ಸ್ನೇಹಿತರಿಗೆ ಹೇಳು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಇಷ್ಟು ಹೇಳ್ತೀನಿ. ಎನ್ಕ್ವೈರಿ ನೆಪದಲ್ಲಿ ನಿಜವಾದವರು ಜಿನಿಯನ್ ಆಗಿರೋರು ತಪ್ಪಾಗಿದ್ದರೆ ನೀವೇನು ಬೇಕಾದ್ರೂ ಶಿಕ್ಷೆ ಮಾಡಿ, ನೀವು ಯಾವಾಗ ಒಂದು ಇದಕ್ಕೆ ಕಾರಣಕರ್ತ ಅವ್ರಿಗೆ ಬಿಹೈಂಡ್ ದಿ ಬಾರ್ ತಂದು ನಿಲ್ಲಿಸಿ. ಆದರೆ ಎಲ್ಲರೂ ಕೂಡ ಕೆಟ್ಟವರು ಅಂದ್ಬಿಟ್ರೆ 2 ತಿಂಗಳ ಹಿಂದೆ ನೀವೇನೆ ನಮ್ಮೇಲೆ ಜರ್ದು ಬೀದಿಲೂ ಕೂಡ ಮರ್ಯಾದೆ ಕಳೆದು ಇವತ್ತು ಡಾಕ್ಯುಮೆಂಟ್ಸ್ ಕೊಡಿ. ಅವತ್ತೇನು ಡಾಕ್ಯುಮೆಂಟ್ ಕೊಟ್ಟಿದ್ರಿ ನೀವು? ಇಂಥದ್ದು ಪಾರದರ್ಶಕತೆ ಅಂತ ನೀವುಗಳು ಹೇಳ್ತೀರಾ. ಪಾರದರ್ಶಕತೆಯಿಂದ ನಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾವು ಯಾರೂ ಶಾಶ್ವತ ಅಲ್ಲ. ನನ್ನ ಜೀವನದಲ್ಲಿ ನೆನೆಸಿರಲ್ಲ ನಾನು ಸೋಲ್ತೀನಿ ಅಂತ. ನನ್ನ ಜೀವನದಲ್ಲಿ ನೆನೆಸಿರಲ್ಲ ನಾನು ನಿಮ್ಮನ್ನು ಇಲ್ಲಿ ಕರೆದು ಅಲ್ಲಿ ಹೇಳೋದನ್ನ ಇಲ್ಲಿ ಹೇಳ್ತೀನಿ ಅಂತ ಅಂದ್ಬಿಟ್ಟು. ಇವೆಲ್ಲ ಪ್ರಕೃತಿ ನಿಯಮ. ಆ ನಿಯಮವನ್ನು ಮೀರಿ ನಾವು ಯಾರೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಹಿಂದೆ ಸರ್ಕಾರ ಬಿಡುಗಡೆ ಮಾಡಿದ ಹಣವನ್ನು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮಾಡಿದಂಥ ಹಣವನ್ನು ನೀವು ಗುತ್ತಿಗೆದಾರ ಕೊಡುವಾಗ 20% ಇಟ್ಕೊತಿರೋ, 30% ಇಟ್ಕೊತಿರೋ, ಬಿಲ್ ರೆಡಿಯಾಗಿ ಪೇಮೆಂಟ್ ಮಾಡೋದಕ್ಕೆ ಅವ್ರ ಅಕೌಂಟ್ಗೆ ಹೋಗೋದಕ್ಕೆ ಮಾತ್ರ ಉಳಿದಿತ್ತು. ಅಂಥವ್ರನ್ನ ನೀವು ಅದು ನಿಲ್ಲಿಸ್ಬಿಟ್ರೆ, ಇವಾಗ ನೀವು ನಿಮ್ಗೆ ಉದಾಹರಣೆ ನನ್ನ ಮೇಲ್ ಸೇತುವೆ ನಿಮ್ಗೆ ಗೊತ್ತಿತ್ತು ಎಷ್ಟು ವರ್ಷ ಇದ್ರಪ್ಪ. ಅವನು ಯಾವ ಪಾರ್ಟಿ? ಅವನೇ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗಿದ್ದ. ಕೆಲಸ ಅಷ್ಟೇನೆ ಅವ್ರಿಗೆ ಗೊತ್ತಿರೋದು. ಗುತ್ತಿಗೆದಾರನಿಗೆ ಗುತ್ತಿಗೆ ಮಾಡೋದು, ಕೆಲಸ ಮಾಡೋದು, ಕಾಮಗಾರಿಗಳನ್ನು ಕೊಟ್ಟಂತ ಕೆಲಸಗಳು ಮಾಡೋದು. ನನಗೆ ನಮ್ಮ ಆಸ್ಪತ್ರೆಗಳು, ನಮ್ಮ ಮೇಲ್ ಸೇತುವೆ, ನಮ್ಮ ಅಂಗನವಾಡಿ ಕೇಂದ್ರಗಳು ಹೋಗಿ ಒಂದ್ಸಾರಿ ನೀವು ನಮ್ಮ ಡಯಾಲಿಸಿಸ್ ಸೆಂಟರ್ ನೋಡ್ಕೊಂಡ್ಬನ್ನಿ. 1 ಕೋಟಿ ರೂಪಾಯಿನ ನಮಗೆ ಎಂತ ಅಧಿಕಾರಿಗಳಿದ್ದಾರೆ ಅಂದ್ರೆ ಈ ಮಡತೆಯಲ್ಲಿ ಇವ್ರ ಹೆಸರು ಹೇಳ್ಕೊಂಡು ಅವ್ರು ಮಜಾ ತಗೋತಾವ್ರೆ. ನಿಮ್ಮನ್ನೆಲ್ಲೋ ಕತ್ಲೆ ಕೋಣೆಯಲ್ಲಿ ನಿಲ್ಲಿಸ್ತಾ ಇದ್ದಾರೆ. ದಿನ ಅಲ್ಲಿ 200 ಜನ ಡಯಾಲಿಸಿಸ್ ಆಗ್ತದೆ. ವರ್ಷಕ್ಕೆ 1 ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕು. ಇವತ್ತವರೆಗೂ ಮಾಡಿಲ್ಲ 4 ತಿಂಗಳಿಂದ. ಇದು ಕೇವಲ ಒಂದು ಗೋವಿಂದರಾಜನಗರ ಅಲ್ಲ. ನಾನೇನು ಇವತ್ತು ಅಲ್ಲಿ ಶಾಸಕ ಅಲ್ಲ. ನಾ ಮಾಡಿರೋ ಯೋಜನೆಗಳು ಸಾರ್ವಜನಿಕರಿಗೆ ಎಲ್ಲ ಒಂದು ಕಡೆ ತಲುಪ್ತಾ ಇದೆ. ಇಂಥ ಉಪಯುಕ್ತವಾದ ಕಟ್ಟಡಗಳಿರ್ಬೋದು, ಶಾಲಾ ಕಾಲೇಜುಗಳು, ಆಸ್ಪತ್ರೆ, ಅಂಗನವಾಡಿ, ಮತ್ತೆ ಕ್ಲಿನಿಕ್ಸು, ಮಗದೊಂದು IAS ಸೆಂಟರ್ಗಳು. ಒಂದ್ಸಾರಿ ಹೋಗಿ ಬನ್ನಿ ಸಾಹೇಬ್ರೆ. ದಯವಿಟ್ಟು ಎಲ್ಲಾನು ಒಂದೇ ಗೋಳದಲ್ಲಿ ಅಳತೆಗೋಳಲ್ಲಿ ಮಾಡಬೇಡಿ. ದಯವಿಟ್ಟು ನೀವು, ನಿಮ್ಮ ಅನುಭವ ಇದೆ, ನಿಮ್ಮ ಮುತ್ಸದಿತನ ಇದೆ. ಇಷ್ಟೆಲ್ಲರ ಮಧ್ಯದಲ್ಲಿ ನಾನು ಪಾರದರ್ಶಕತೆ ಕಾಪಾಡ್ತೀನಿ ಅಂತ ಹೇಳ್ತಕ್ಕಂಥ ನಿಮ್ಮ ದೊಡ್ಡತನಕ್ಕೆ ನಂದೇನು ತಗೊಳ್ಳಲಿಲ್ಲ. ರಾಮಲಿಂಗಾರೆಡ್ಡಿ ಅವರು ಕೂಡ ನಗರದ ಒಬ್ಬ ಸೀನಿಯರ್ ಮೆಂಬರ್ ಇದ್ದಾರೆ, ಮಂತ್ರಿಗಳಿದ್ದಾರೆ. ಅಂಥವ್ರ ಜೊತೆಲಿ ಕೂತ್ಕೊಳ್ತಾ 1 ಅರ್ಧ ಗಂಟೆ 3/4 ಗಂಟೆ ಚರ್ಚೆ ಮಾಡಿ. ನೀವು ರಾಜ್ಯದ ಉಪಮುಖ್ಯಮಂತ್ರಿಗಳು, ಕೇವಲ ಕಾಂಗ್ರೆಸ್ಸಿನ ಉಪಮುಖ್ಯಮಂತ್ರಿಗಳಲ್ಲ. ನೀವು ಈ ರಾಜ್ಯದ 6 ಕೋಟಿ ಜನರ ಮುಖ್ಯಮಂತ್ರಿಗಳು, ನೀವು ಉಪಮುಖ್ಯಮಂತ್ರಿಗಳು. ಅದಕ್ಕೆ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ಎಲ್ಲ ಒಂದು ಕಡೆ ಎತ್ತೀತು ಅಂದರೆ ಕೊಟ್ಟಿಗೆ ಕಟ್ಟು ಅನ್ನೋ ಕೆಲಸ ಏನಿದೆ ಇದು ತಮ್ಮಂಥವರಿಂದ ಆಗಬಾರ್ದು. ನಿಮ್ಮ ಅನುಭವ ಇದೆ. ಯಾರಿಗೀಗಾಗಲೇ ಎಲ್ಲ ಮುಗಿಸು ಮಾಡಿ ಪೇಮೆಂಟ್ ರೆಡಿ ಇದೆ ಅಂತವ್ರು ನೀವು ಇಟ್ಕೊಳ್ಳಿ. ಒಂದು 20% 30% ಇಟ್ಕೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ಅದರೊಳಗೂ ಏನಾದ್ರು ಲೋಪ ಆಗಿದ್ರೆ ಅವ್ರಿಗೆ ಏನು ಬೇಕಾದ್ರೂ ಕ್ರಮ ತಗೊಳ್ಳಿ. ನಾನು ಯಾರ ಪರವಾಗಿ ಯಾರ್ದೋ ಒಬ್ಬ ಏಜೆಂಟ್ ಆಗಿ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಬೆಂಗಳೂರು ನಗರದಲ್ಲಿ ನಾನು ಕೂಡ ಸುತ್ತಾಡ್ತೀನಿ. ಇವಾಗ ಒಂದು ಆಸ್ಪತ್ರೆಯಲ್ಲಿದ್ದಾಗೆ ನಿಮ್ಗೆ ಫೋನ್ ಮಾಡಿ ಅಪ್ಪ ಬರ ಕೇಳೊಂದಿದ್ದು. ಆದರೆ DK ಶಿವಕುಮಾರ್ ಅವರು ಈ ರಾಜ್ಯದ ರಾಜಧಾನಿಗೆ ಹೊಸ ಪರಿಕಲ್ಪನೆಯನ್ನು ಕೊಡ್ತಕ್ಕಂಥದಕ್ಕೆ ತುಂಬ ಒದ್ದಾಡ್ತಾ ಇದ್ದಾರೆ. ಈಗಾಗಲೇ 3 ತಿಂಗಳು ಕಳೆದೋಗಿದ್ದೀರಿ. ಇನ್ನು 4.25 ವರ್ಷ ಹೆಂಗೋಯ್ತದೋ ಏನು ಗೊತ್ತದೋ, ಏನೋ ಪ್ರಕೃತಿ ಯಾವ ರೀತಿ ಆಯ್ತದೋ ಗೊತ್ತಿಲ್ಲ. ತಪ್ಪಿತಸ್ಥ ಎಷ್ಟೇ ತಪ್ಪಾಗಿ ಮಾಡಿದ್ರು ತಪ್ಪಿತಸ್ಥೆ. ಗುತ್ತಿಗೆದಾರ ಮೋಸ, ಎಲ್ಲ ಗುತ್ತಿಗೆದಾರರು ಮೋಸಗಾರರು ಅಂದರೆ ನಾನು ಒಪ್ಪಾಗ್ತಾ ಇರಲಿಲ್ಲ. ಎಲ್ಲ ಗುತ್ತಿಗೆದಾರರು BJP ಏಜೆಂಟ್ರುಗಳಂದ್ರೆ ನನಗನ್ನಿಸ್ತದೆ ಅವ್ರಿಗೆ ಜಾತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಪಾರ್ಟಿನೂ ಇಲ್ಲ. ಇದೇ ಗುತ್ತಿಗೆದಾರರು ನಿಮ್ಮಲ್ಲಿದ್ದಾಗ ಅವರೇ ಇದ್ರು, ನಮ್ಮಲ್ಲಿದ್ದಾಗ ಅವರೇ ಹಂಗೆ ಹೇಳೋದಾರೆ. ಇವತ್ತು ನಿಮ್ಮ ಎತ್ತಿನ ಹೊಳೆಯಿಂದ ಹಿಡಿದು ಬೇರೆ ಬೇರೆಯಿಂದ ಹಿಡಿದು ರಾಜ್ಯದ ಭಾಗದಲ್ಲಿ ನಡೀತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಇವೆಲ್ಲ ಏನಾಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮಾಡಿ ಅನಾವಶ್ಯಕವಾಗಿ. ಇವಾಗ ನಿನ್ನೆ ದಿನ ಒಂದು TVCC ಒಂದು ಇನ್ಸಿಡೆನ್ಸ್ ಆಯಿತು. ನಿಮ್ಗೇನು ಮಾಹಿತಿ ಇದೆಯೋ ಗೊತ್ತಿಲ್ಲ.
ನನಗೆ ಇರೋ ಮಾಹಿತಿ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥದ್ದು. ಅದಕ್ಕೆ ತಾವೇ ಹೇಳ್ತೀರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೀರಿ ಎಲ್ಲ ಬಿಜೆಪಿ ಎಲ್ಲರೂ ಇದನ್ನು ಬಿಡಿ.